ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಟಾರ್ಟ್ ಆಗಿದೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ಎಲ್ಲರೂ ಬರ್ತಾ ಇದ್ದಾರೆ. 10:30ಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು 3-4 ಜನ ಬಂದಿದ್ದಾರೆ, ಇನ್ನು ಎಲ್ಲರೂ 10:30 ವರೆಗೂ ಬರ್ತಾ ಇದ್ದಾರೆ. ಸೊ ಇದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಚೆಕ್ ಮಾಡ್ಕೊಳ್ಳಿ. ಶ್ವೇತಾ ವಿಜಯನಗರ ಇಲ್ಲ ಸೈಡ್. ಸರಿ, ಅವ್ರು ಫೋಲ್ಡ್ ಮಾಡ್ಕೊಳ್ಳಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು 3 ಜನ ಸೇರ್ಕೊಂಡು ಬ್ಯಾಗ್ ಚೇರ್ ಮೇಲೆ ಇಟ್ರೆ. ನಾರಾಯಣ ಮಾಡೋರು ಮಾತ್ರ ಈ ಟೇಬಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾರಾಯಣಗ್ ಮಾತ್ರ, ಮಿಕ್ಕಿದ ಅಲ್ಲಿ ಮಾಡಿ. 5 ಸ್ಟೈಲ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದನ್ ಮಾತ್ರ ಫಿನಿಶಿಂಗ್ ಮಾಡ್ಕೊಳ್ಳಿ. ಮುಖವಾಡ ಇಟ್ಟು ಜುವೆಲ್ಸ್ ಇಟ್ಟು ಎಲ್ಲಾನು ಫೋಟೋಗೆ ಒಂದನ್ ಫಿನಿಶ್ ಮಾಡ್ಕೊಳ್ಳಿ. 5 ಪ್ರಾಕ್ಟೀಸ್ ಮಾಡ್ಕೊಳ್ಳಿ 1:30 ವರೆಗೂ. 1:30 ಆದ್ಮೇಲೆ ಶಾಪಿಂಗ್ ಕಡೆ ಹೋಗೋದ್ರಿಂದ ಆದಷ್ಟು ಅಷ್ಟು ಒಳಗಡೆ ಮುಗಿಸ್ಕೊಳ್ಳಿ. ಓಕೆನಾ? ನಿಮ್ಮ ಬ್ಯಾಗ್ ಎಲ್ಲ ಟೇಬಲ್ ಮೇಲೆ ಚೇರ್ ಮೇಲೆ ಇಟ್ಕೋಬಹುದು, ಕುತ್ಕೊಳ್ಳೋಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಕ್ರೌಡೆಡ್ ಇರೋದ್ರಿಂದ ನಾನು ಎಷ್ಟಾಗುತ್ತೋ ಅಷ್ಟು ಆರ್ಗನೈಸ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಲ್ಲ ನನ್ನ ಸ್ಟೂಡೆಂಟ್ಸ್ಗೆ. ನೀವು ನನ್ನ ಸ್ಟೂಡೆಂಟ್ ಅಲ್ಲಲ್ಲ, ವಿಡಿಯೋ ಪರ್ಚೇಸ್ ಮಾಡೋದು. ವಿಡಿಯೋ ಹೆಂಗ್ ಅನ್ಸ್ತು? ಚೆನ್ನಾಗಿತ್ತಾ? ಓಕೆ, ತೊಂದ್ರೆ ಇಲ್ಲ. ಅದಕ್ಕೆ ನಿಮ್ಗೆ ಆಫರ್ ಕೊಟ್ಟೆ. ಆಫರ್ ಕೊಟ್ಟಿದ ತಕ್ಷಣ ಏನ್ ಅನ್ಸ್ತು? ಇಲ್ಲಿಡಿಪ್ಪ, ಚೇರ್ ಮೇಲೆ ಇಡಿ. ಹೌದು, ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿದ್ದೀನಲ್ವಾ? ಓಕೆ ಓಕೆ. ಹಾ, 2 ಸ್ಟೈಲ್ ಮಾಡಿದ್ಮೇಲೆ ಈಸಿ ಅನ್ನಿಸ್ತು. ಓಕೆ, ಫಿನಿಶಿಂಗ್ ಕ್ರಿಯೇಟ್ ಆಗಿ ಬರ್ತಾ ಇಲ್ಲ. ಓಕೆ, ಅದಕ್ಕೆ ಕ್ಲಾಸ್ ಅಲ್ಲಿ ಬಂದ್ರೆ ಒಂದ್ಸತಿ ಮಾಡ್ಬಿಟ್ರೆ ಪರ್ಫೆಕ್ಟ್ ಆಗ್ಬಿಡ್ತೀರಾ, ಎಲ್ಲ ಐಟಮ್ಸ್ ಇರುತ್ತೆ. ಓಕೆಪ್ಪ, ಮಾಡ್ಕೊಳ್ಳಿ. ನೀವು 3 ಜನ. ಆ ಚೇರ್ ಏನಾರು ಅಡ್ಡ ಇದ್ರೆ ಬೇಕಾದ್ರೆ ಈ ಕಡೆ ಇಟ್ಕೊಳ್ಳಿ, ಹಾ, ನಿಂತ್ಕೊಳಕ್ಕೆ. ಇನ್ನು ಬರ್ಬೇಕು. ಆಕ್ಚುಲಿ ಇವತ್ತು 30 ಮೆಂಬರ್ಸ್ ಫುಲ್ ಆಗಿತ್ತು, ಅದರಲ್ಲಿ 5 ಮೆಂಬರ್ಸ್ ಕ್ಯಾನ್ಸಲ್ ಆಗಿ ಟ್ಯೂಸ್ಡೇಗೆ ವೆಡ್ನೆಸ್ಡೇಗೆ ಪೋಸ್ಟ್ಪೋನ್ ಆಗಿದ್ದಾರೆ. ಸೊ ಇವತ್ತು ಆಲ್ಮೋಸ್ಟ್ 24 to 25 ಮೆಂಬರ್ಸ್ ಬರ್ತಾ ಇದ್ದಾರೆ. ಆಗ ಸ್ಟಾರ್ಟ್ ಆಗಿದೆ, ಇನ್ನು 5 ಟೇಬಲ್ ಸ್ಟಾರ್ಟ್ ಆಗ್ಬೇಕು. ಹಲೋ, ಇವತ್ತು 25 ಮೆಂಬರ್ಸ್ ನಾವು ಕ್ಲಾಸ್ ನಡೆಸ್ತಿದೀವಲ್ಲ, ಅಂದ್ರೆ ಅವ್ರ ವಿಡಿಯೋ ನೋಡ್ಕೊಂಡು ಹೇಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡೋದು ಅಂತ. ಇವಾಗ ಯಾವ ಸ್ಟೈಲ್ ಮಾಡ್ತಿದಾರೆ ಅಂತ ನೋಡೋಣ ಬನ್ನಿ. ಮ್ಯಾಮ್, ಯಾವ ಸ್ಟೈಲ್ ಮಾಡ್ತಿದ್ದೀರಾ? ಫಸ್ಟ್ ಒನ್ ನೀವು ಪದ್ಮಾಸನ ಸ್ಟೈಲ್. ಓಕೆ, ಇವರು ಪದ್ಮಾಸನ ಸ್ಟೈಲ್ ಸ್ಟಾರ್ಟ್ ಮಾಡಿದಾರೆ. ನೀವ್ ಯಾವ ಸ್ಟೈಲ್ ಸ್ಟಾರ್ಟ್ ಮಾಡಿದೀರಾ? ಪದ್ಮಾಸನ. ಇವರು ಪದ್ಮಾಸನ ಸ್ಟೈಲ್ ಸ್ಟಾರ್ಟ್ ಮಾಡಿದಾರೆ. ಫಿನಿಶಿಂಗ್ ಆಗ್ತಾ ತೋರಿಸ್ತೀನಿ ನಿಮ್ಗೆ. ಮ್ಯಾಮ್, ನೀವು ಯಾವ ಸ್ಟೈಲ್? ಇವರು ಮಧ್ವನ್ಗಿತಿ ಸ್ಟೈಲ್ ಸ್ಟಾರ್ಟ್ ಮಾಡಿದಾರೆ. ಹ್ಯಾಂಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇವ್ರು ಯಾವ ಸ್ಟೈಲ್ ಸ್ಟಾರ್ಟ್ ಮಾಡಿದಾರೆ? ಎಲ್ಲರೂ ಪದ್ಮಾಸನನೇ. ಅಲ್ಲ, ಇವ್ರು ಮಧ್ವನ್ಗಿತಿ ಮಾಡ್ತಿದ್ದಾರೆ, ಅವರು ಪದ್ಮಾಸನ. ಹ್ಯಾಂಡ್ಸ್ ಒಂದಿರೋದ್ರಿಂದ ಅವರು ಟೆಂಪಲ್ ಸ್ಟೈಲ್ ಫಸ್ಟ್ ಸ್ಟಾರ್ಟ್ ಮಾಡಿರ್ತೀನಿ. ಮಿಕ್ದವ್ರೆಲ್ಲಾನು ಪದ್ಮಾಸನ ಡಬಲ್ ವಾಟರ್ ಮಾಡ್ತಾರೆ. ನೋಡಿ, ಸ್ಟೈಲ್ಸ್ ಕಂಪ್ಲೀಟ್ ಆಗ್ತಾ ನೋಡೋಣ ಹೇಗ್ ಬರುತ್ತೆ ಅಂತ. ಪದ್ಮಾಸನ ಸ್ಟೈಲ್ ಮಾಡಿದ್ರು. ಗಿತ್ತಿ ಸ್ಟೈಲ್ ಉಡಿಸ್ತಾ ಇರೋದು. ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕೈನ ಹೊಲಿತಾ ಇದ್ದಾರೆ ಈಗ ಅವರು. ಎಲ್ಲಾ ಟೇಬಲ್ ಅವರು ಆಲ್ಮೋಸ್ಟ್ ಪದ್ಮಾಸನ ಮಾಡ್ತಿದ್ದಾರೆ. ಇವರು ಮಧ್ವನ್ಗೀತಿ. ಇದೆಲ್ಲಾನು ಕವರ್ ಆಗ್ಬೇಕು. ಸ್ಯಾರಿ ಏನ್ ಎಕ್ಸ್ಟ್ರಾ ಇದೆ ಅದ್ರಲ್ಲಿ ಪಾತ್ರೆ ಫುಲ್ ಕವರ್ ಆಗ್ಬೇಕು. ಸರಿಗಾದ್ರೂ ಸರಿ, ಸೀರೆ ಆದ್ರೂ ಸರಿ. ಆ ಪಿನ್ಸ್ ಎಲ್ಲ ತೆಗ್ಬಿಡ್ಬೇಕು. ಇಲ್ಲಿ ರೆಫರೆನ್ಸ್ ಪಿನ್ ಹಾಕೊಂಡ್ಮೇಲೆ ಬೇರೆ ಯಾವ ಪಿನ್ಸ್ ಇದ್ರು ಎಲ್ಲಾನು ತೆಗಿಬೇಕು. ಯಾವ ಪಿನ್ನು ಬೇಡ. ಇಲ್ಲ, ತೊಂದ್ರೆ ಇಲ್ಲ. ಸೀರೆ ಹೆಂಗಿರು ಹಿಂದೆ ಹೋಗೋದ್ರಿಂದ ಉದ್ದ ಇಲ್ಲ. ರೆಫರೆನ್ಸ್ ಪಿನ್ ಹಾಕೊಂಡ್ರಲ್ಲ. ಸ್ಟಾರ್ಟ್ ಮಾಡಿದ್ ಫಸ್ಟ್ ಟೇಬಲ್ ಇವ್ರಾಗ್ಲೇ ಪದ್ಮಾಸನ ಉಡ್ಸಿ ಸೆಕೆಂಡ್ ಸ್ಟೈಲ್ಗೆ ಹೋಗ್ತಾ ಇದಾರೆ, ಟೆಂಪಲ್ ಸ್ಟೈಲ್. ನೋಡ್ಕೊಳ್ಳಿ, ಒಂದ್ 2 ನಿಮಿಷ ನೋಡ್ಕೊಂಡ್ ಮಾಡಿ. ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ. ಇದು ಲೂಸೇ ಅನ್ಸಿದ್ರು ಆಮೇಲೆ ಟೈಟ್ ಆಗುತ್ತೆ. ಆಕ್ಚುಲಿ ಇನ್ನು ತುಂಬಾ ಜನ ಬರ್ಬೇಕು. ಏನ್ ರೀಸನ್ ನನ್ಗೆ ಗೊತ್ತಿಲ್ಲ. ನೋಡಿ, 1, 2 ಮತ್ತೆ ಈ ಟೇಬಲ್ ಅಲ್ಲಿ ಒಬ್ರೇ ಮಾಡ್ತಿರೋದು. ಈ ಟೇಬಲ್ಗೆಲ್ಲ ಬರ್ಬೇಕು. ಫಸ್ಟ್ 3ನೇ ದಾರ ಕಟ್ಟಿದ್ರ? 1 ನಿಮಿಷ. ಯಾಕೆ ಇಷ್ಟಾಗ್ಲ ಬಂದಿದೆ ಬಾಡಿ? ಇದ್ಯಾಕೆ ತೆಗಿರಿ, ಪಿನ್ ತೆಗಿರಿ. ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿತ್ತಲ್ಲ, ಸೊ ಇದ್ರಲ್ಲೇ ಮಾಡ್ಕೊಂಡಿದ್ದೀನಿ. ವೆರಿ ನೈಸ್, ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಇವ್ರು ಮೈಸೂರಿಂದ ಬಂದಿರೋದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ. ಆಕ್ಚುಲಿ ನನ್ನ ನೇಬರ್ ಸುನೀತಾ ಅಂತಿದ್ರು ನಂದಿನ್ ಲೇಔಟ್ ಅಲ್ಲಿ, ಅವ್ರ ಸಿಸ್ಟರು. ಬಟ್ ಅದನ್ನ ನನ್ಗೆ ರಿವೀಲ್ ಮಾಡಿಲ್ಲ. ಅವ್ರ ಹತ್ರ ಎಷ್ಟೊಂದು ಪ್ರಾಡಕ್ಟ್ಸ್ ತಗೊಂಡಿದ್ದಾರೆ, ವಿಡಿಯೋ ತಗೊಂಡಿದ್ದಾರೆ. ಇವತ್ತು ಬಂದಾಗ್ಲೇ ನಂಗೆ ಗೊತ್ತಾಗಿದ್ದು ಇವ್ರು ಸುನೀತಾ ಅವ್ರ ಸಿಸ್ಟರ್ ಅಂತ. ಸೊ ಮೇಡಮ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ಮೈಸೂರಿಂದ ಬಂದಿದ್ದಾರೆ. ಅವ್ರದ್ದು ರಿಯಾಕ್ಷನ್ ಕೇಳೋಣ ಹೇಗನ್ಸ್ತು ಅಂತ.
ಅಂದ್ರೆ ತುಂಬಾ ಚೆನ್ನಾಗ್ ಅನ್ಸ್ತು. ವಿಡಿಯೋ ಅಲ್ಲಿ ಕಷ್ಟ ಅನ್ಸ್ತು, ಇಲ್ಲಿ ಬಂದ್ ಮಾಡಿದಾಗ ನನ್ಗೆ ತುಂಬಾ ಈಸಿ ಅನ್ಸ್ತು. ಬಟ್ ದೇವಸ್ಥಾನದ ಲುಕ್ ಎದ್ದು ಕಾಣ್ತಾ ಇದೆ ಇಲ್ಲಿ. ಅವ್ರು ಮದ್ವೆನ್ಗಿತ್ತಿದ್ದು ಮಾಡಿರೋದು ಸ್ಟೈಲ್. ಹೌದು, ಹೇಳ್ಕೊಡೋ ರೀತಿ ತುಂಬಾ ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಷ್ಟು ದೂರದಿಂದ ಬಂದಿರೋದು ನಿಮ್ಗೆ ಬರ್ತಾದ್ರೆ ಸರಿ. ಥ್ಯಾಂಕ್ ಯು ಸೋ ಮಚ್. ಅಲ್ವಾ ಮ್ಯಾಮ್ ದೇವ್ರನ್ನ ನೀವೇನೆ ಅಪ್ಪರ್ ಬಾಡಿನೂ ಮಾಡಿದ್ರ, ಸ್ಯಾರಿನೂ ನೀವೇ ಫೋಲ್ಡ್ ಮಾಡ್ಕೊ ಬಂದಿರೋದು, ನಾವೇನ್ ಫೋಲ್ಡ್ ಮಾಡ್ಲಿಲ್ಲ. ಸೊ ಮುಕ್ಕಾಲ್ ಅವರ್ ಉಡ್ಸಿದ್ರ ಅಂದ್ರೆ ನಿಮ್ಗೆ ಹಬ್ಬದ ದಿನ ಯಾಕಾಗಲ್ಲ ಈ ಲುಕ್ ಮಾಡೋದಿಕ್ಕೆ? ನೀಟಾಗಿ ಒಳ್ಳೆ ಗೊಂಬೆ ತರ ಅಪ್ಪರ್ ಬಾಡಿ ನೋಡಿ, ಆ ಸ್ಲೀವ್ಸ್ ಗೆ ಶೇಪ್ ಬಂದಿರೋದು ನೋಡಿ ಅಲ್ವಾ, ಒಳ್ಳೆ ಡಾಲ್. ಎಲ್ಲರೂ ನನ್ಗೆ ಆಂಧ್ರದವ್ರು ಕೇಳೋದು ಮ್ಯಾಮ್ ಈ ಡಾಲ್ ಎಷ್ಟು, ಈ ಡಾಲ್ ಎಷ್ಟು ಅಂತ. ಅದು ಡಾಲ್ ಅಲ್ಲ ಅಂದ್ರೆ ಕೇಳೋದೇ ಇಲ್ಲ. ಇಟ್ ಹಸ್ ಕಮ್ ವೆರಿ ನೈಸ್. ಗುಡ್ ಮಾರ್ನಿಂಗ್. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಫಸ್ಟ್ ದೇವ್ರು ನಾನು ಅದು ಉಡಿಸುವಾಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಕಾಂಬಿನೇಷನ್ ಚೆನ್ನಾಗಿದೆ, ಇದ್ರಲ್ಲಿ ಫುಲ್ ಪಿಕ್ ತೆಗಿರಿ ಅಂತ. ವೆರಿ ಹ್ಯಾಪಿ. ಇದ್ರಲ್ಲೇ ದರ್ಬಾರು ಟೆಂಪಲ್ ಲೆಗ್ ಅಷ್ಟೇ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಫುಲ್ ಸೀರೆ ಬಿಚ್ಬಿಟ್ಟು ಪದ್ಮಾಸನ ಬಂದೆ. ಸಾರಿ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಿದ್ದೆ. ಇರೋ ಪುಟ ಕಾಲ್ ಹೊಲ್ದಿದ್ಯೇನೋ? ಓಕೆ, ಇದನ್ನ ಕೈಯಲ್ಲಿ ಹೊಲಿಬೇಕು, ಹೊಲ್ಸ್ತೀರಿ. ಫಸ್ಟ್ ಕರೆಕ್ಷನ್ಸ್ ಮಾಡ್ಬಿಡ್ತೀನಿ ಲೋಯರ್ ವಾಯ್ಸ್. ನಾವು ಏನೇನ್ ಕೊಡ್ತೀವಿ ಎಲ್ಲ ಅಲಂಕಾರ ಮಾಡೋದಕ್ಕೆ ಅಂತ. ಲಕ್ಷ್ಮಿ ಮುಖವಾಡ, ಹೇರ್ ಸ್ಟೈಲ್ಸ್ ಆಗಿರೋ ಮುಖವಾಡ ಇದು. ಇದು ಕಿರೀಟ ಇರೋ ಮುಖವಾಡ. ಇದು ಜುವೆಲ್ಸ್ ವಿತ್ ಕಿರೀಟ. ಇದನ್ನು ಹೇರ್ ಸ್ಟೈಲ್ ವಿತ್ ಕಿರೀಟ ಇದೆ. ಇದು ನಾರಾಯಣ ಮುಖವಾಡ, ನಾರಾಯಣ ಅಲಂಕಾರಕ್ಕೆ. ಜುವೆಲ್ಸ್ ತುಂಬಾ ಸೆಟ್ಸ್ ಇರುತ್ತೆ. ಸೊ ಒಂದೊಂದ್ ಸ್ಟೈಲ್ಗೆ ಒಂದೊಂದ್ ಸೆಟ್ಸ್ ಕೊಟ್ಟಿ ಅಲಂಕಾರ ಮಾಡಿಸ್ತೀವಿ. ಇದು ಕಾಸಿನ ಸರ. ಅದ್ ಬಿಟ್ರೆ ತೋಮಾಲೆಗಳು. ಯೂಶಲಿ ನಾವು ಅಲಂಕಾರಕ್ಕೆ ಈ ತೋಮಾಲೆ ಯೂಸ್ ಮಾಡ್ತೀವಿ, ಅಥವಾ ಹಿಂದ್ಗಡೆ ಹಾಕೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸುಪ್ರೀತಾ ಆಕ್ಚುಲಿ ಬರಲ್ಲ ಅಂತ ಹೇಳಿದ್ಲು. ಸೊ ಕಂಟಿನ್ಯೂಸ್ ಆಗಿ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಮಗುಂಗ್ ಸ್ಕೂಲ್ ಇರೋದ್ರಿಂದ ರಜಾ ಹಾಕ್ಸೋದ್ ಬೇಡ ಅಂತ ಗೂಬೆ ತರ ಸರ್ಪ್ರೈಸ್ ಕೊಡಕ್ ಬಂದವಳೆ. ನನಗೆ ಎಲ್ಲೋ ಇಟ್ಟು ಹೊಡಿತಿತ್ತವಳು ಬರ್ತಾಳೆ ಅಂತ. ಸೊ ಕುಣಿಗಲ್ಲಿಂದ ಬರೋದವಳು. ಫೋನ್ ಮಾಡಿಲ್ಲ ಅಂದಿದ್ರೆ ಇವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ, ಬಂದಾಗ್ಲೇ ಸರ್ಪ್ರೈಸ್. ನಾನು ಅಯ್ಯೋ ಐ ಮಿಸ್ಸಿಂಗ್ ಯು ಅಂತ ಫೋನ್ ಮಾಡಿದ್ನಾ, ನೋಡಿದ್ರೆ ಬಸ್ ಸೌಂಡ್ ಗೊತ್ತಾಯ್ತು ಮಗು ಬರ್ತಾ ಇದೆ ಅಂತ. ಸೊ ಅವ್ಳು ರಿವೀಲ್ ಮಾಡಕ್ ಮುಂಚೆ ನಾನೇ ರಿವೀಲ್ ಮಾಡ್ಬಿಟ್ಟೆ. ಈಗ ಇವ್ರದ್ದು ಟೆಂಪಲ್ ಸ್ಟೈಲು ಫಿನಿಶ್ ಆಯ್ತು. ಸೊ ಇನ್ನ ದರ್ಬಾರ್ ಮದ್ವೆನ್ಗಿತ್ 2 ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು. ಕೈನ ಹೊಲ್ದಿಲ್ಲ ನೀವು ಇದನ್ನ, ಮತ್ತೆ ಇದನ್ನ ಇಲ್ಲಲ್ಲ ಹೊಲಿಯೋದು, ಇಲ್ಲಿಗೆ ಈ ಪಾತ್ರೆ ಮೇಲೆ ಇರೋ. ಎಲ್ಲಾರು ವಿಡಿಯೋ ಕ್ಲಾರಿಟಿ ಇದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಮಾಡುವಾಗ ಅವ್ರಿಗೆ ನರ್ವಸ್ ಆಗ್ತಾ ಇದೆ ಅನ್ಸುತ್ತೆ. ಸೊ ಗೈಡಿಂಗ್ ಮಾಡ್ತಿದೀನಿ ನಾನು, ಸುಪ್ರೀತಾ, ಎಲ್ಲರೂ ಗೈಡ್ ಮಾಡ್ತಾ ಇದೀವಿ, ಎಲ್ಲರೂ ಮಾಡ್ತಿದಾರೆ. ಈ ಟೀಮ್ ಅವ್ರು ಮಾತ್ರ ತುಂಬಾ ಫಾಸ್ಟ್ ಫಾರ್ವರ್ಡ್ ಇದಾರೆ. ಅವ್ರ ಆಗ್ಲೇ ಮದ್ವೆನ್ಗಿತಿನೂ ಮುಗಿಸಿ ದರ್ಬಾರ್ ಸ್ಟೈಲ್ ಅಲಂಕಾರ ಮಾಡ್ತಾ ಇದಾರೆ. ತುಂಬಾ ಜನ ಬರಕ್ ಆಗಲ್ಲ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದಾರೆ. ಇದನ್ನ ಮೊದ್ಲೇ ಹೇಳಿದಿದ್ರೆ ನಾನು ಬೇರೆಯವ್ರಿಗಾರು ಆಪ್ಷನ್ ಕೊಡ್ತಾ ಇದ್ದೆ. 30 ಸೀಟ್ಸ್ ಫುಲ್ ಆಯ್ತು ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ನಾನು ಆಪ್ಷನ್ ಕೊಡ್ಲಿಲ್ಲ. ಸೊ ದಯವಿಟ್ಟು ಮಂಗಳವಾರ ಬುಧವಾರ ನಾಳೆ ನಾಡಿದ್ ಬರೋರು ನೀವೇನಾದ್ರು ಬರಕ್ ಆಗಲ್ಲ ಅಂತಂದ್ರೆ ಇನ್ಫಾರ್ಮ್ ಮಾಡಿ. ಅಟ್ಲೀಸ್ಟ್ ಅವಾಗ ಬೇರೆಯವ್ರಿಗಾದ್ರೂ ನಾನು ಆಪ್ಷನ್ ನ ಕೊಡಬಹುದು. ಸೊ ಇವ್ರು ಮಾಡ್ತಿರೋದು ಬಂದು ಟೆಂಪಲ್ ಸ್ಟೈಲ್. ಇವ್ರದ್ದು ಆಲ್ರೆಡಿ 2 ಸ್ಟೈಲ್ ಕಂಪ್ಲೀಟ್ ಆಯ್ತು. ಇವ್ರದ್ದು ಪದ್ಮಾಸನ ಮತ್ತೆ ಟೆಂಪಲ್ ಸ್ಟೈಲ್ ಮುಗಿಸಿ ಈಗ ದರ್ಬಾರ್ ಸ್ಟೈಲ್ ಮಾಡ್ತಾ ಇದ್ರು. ನೀವ್ ಈ ಪಿನ್ ಎಲ್ಲ ಬಿಚ್ಕೊಳ್ಳಿ. ಆಮೇಲೆ ನೀವೀಗ ಟೆಂಪಲ್ ಸ್ಟೈಲ್ ಮಾಡ್ತಾ ಇದೀರಲ್ಲ, ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ 1:30 ಒಳಗೆ ಮುಗಿಯುತ್ತೆ. ಯಾರ್ಯಾರು ಶಾಪಿಂಗ್ ಬರ್ತೀರಾ 1:30 to 3:30 ಮಾತ್ರ ಅವೈಲೇಬಲ್ ಇರ್ತೀನಿ. ಹೊರಗಡೆ ಪಬ್ಲಿಕ್ ಕೂಡ ಅಲೋ ಇದೆ. ಸೊ ನಾಳೆ ನಾಡಿದ್ದು ಟ್ಯೂಸ್ಡೇ ವೆಡ್ನೆಸ್ಡೇ ಕೂಡ ಅಲೋ ಇರುತ್ತೆ. ಮಧ್ಯಾಹ್ನ 1:30 ಇಂದ 3:30. ಯಾರಾದ್ರೂ ಕಣ್ಣಲ್ಲಿ ನೋಡಿ ಶಾಪಿಂಗ್ ಮಾಡ್ಬೇಕು ಅನ್ನೋರು ದಯವಿಟ್ಟು ಬರ್ಬೋದು. ಟೈಮಿಂಗ್ಸ್ ಮಾತ್ರ ನೋಟ್ ಮಾಡ್ಕೊಳ್ಳಿ, 1:30 to 3:30. ಲೊಕೇಶನ್ಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಶಿನಿಕಾ ಕ್ರಿಯೇಷನ್ಸ್ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ. ಸೊ ಆಲ್ಮೋಸ್ಟ್ ಫಿನಿಶ್ ಮಂಗಳವ್ರೆ. ಮ್ಯಾಮ್ ಈ ಪಾತ್ರೆ ಏನ್ ಕಾಣಿಸ್ತಿದ್ಯೋ ಅದೆಲ್ಲ ಸೀರೆಲೆ ಅಥವಾ ಸೆರಗಲ್ಲಿ ಕವರ್ ಮಾಡ್ಕೋಬೇಕು. ಹಂಗೂ ಏನಾದ್ರು ಕವರ್ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಬ್ಲೌಸ್ ಪೀಸ್ ಆದ್ರೂ ಮ್ಯಾಚಿಂಗ್ ತಗೊಂಡು ನೀವು ಫೋಟೋನಾ ಅವಳ ವಿಡಿಯೋ. ಸ್ಯಾರಿದ್ ಏನಾಗಿದೆ, ಫ್ರಿಲ್ಸ್ ಕಮ್ಮಿ ಇದೆ. ಫ್ರಿಲ್ಸ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಲುಕ್ ಬರ್ತಾ ಇಲ್ಲ. ಫ್ರಿಲ್ಸ್ ಜಾಸ್ತಿ ಇದ್ರೆ ಕೆಳಗಡೆದು ಸ್ಪ್ರೆಡ್ ಆದಂಗ್ ಕಾಣಿಸುತ್ತೆ. ಬಟ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಲ್ಲಿ ನೀವ್ ಹೆಂಗ್ ಮಾಡಿದ್ರಿ ಫಸ್ಟ್ ನೆನ್ಪಿದ್ರು. ಆಕ್ಚುಲಿ ಲೇಟ್ ಆಗಿ ಬಂದ್ರದ ಫುಲ್ ಶೇಕ್ ವೈಬ್ರೇಷನ್ ಆಗ್ತಾವ್ರೆ. ಇದೇನು ನೀಟ್ ಎಕ್ಸಾಮಾ ಸಿಟಿ ಎಕ್ಸಾಮಾ ಹೇಳ್ರಿ? ಲೇಟ್ ಆಯ್ತು ಎಂಟ್ರಿ ಮಾಡ್ಲಿಲ್ವಾ? ಫುಲ್ ವಾಯ್ಸ್ ಟ್ರೆಂಬ್ಲಿಂಗ್ ಇತ್ತು ಇವ್ರದ್ದು. ಆಕ್ಚುಲಿ ಇವ್ರದ್ದು ಪ್ರಾಬ್ಲಮ್ ಏನು ಅಂದ್ರೆ ಸೀರೆಲಿ ಫ್ರಿಲ್ಸ್ ಕಮ್ಮಿ ಹಿಡ್ಕೊಂಡ್ ಬಂದಿದ್ದಾರೆ, ಹಾಗಾಗಿ ಫ್ರಿಲ್ಸ್ ಬಂದಿಲ್ಲ. ಈಗ ಇದೇ ಸೀರೆಲಿ ನಾನು ಸುಪ್ರೀತಾ ಸೇರಿ ಟೆಂಪಲ್ ಸ್ಟೈಲ್ ನೀಟಾಗಿ ಉಡ್ಸಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಓಕೆನಾ? ಬಿ ಕಾನ್ಫಿಡೆಂಟ್ ರೀ, ಏನ್ ತೊಂದ್ರೆ ಇಲ್ಲ. ಇದನ್ನ ನಾನೇ ನಿಮ್ಗೆ ಫೋಟೋ ಹಿಡಿತೀನಿ. ಇದ್ರ ಫಿನಿಶಿಂಗ್ ಬೇಡ. ಟೆಂಪಲ್ ಸ್ಟೈಲ್ ನಾನು ಫೋಲ್ಡ್ ಮಾಡಿ ಫ್ರಿಲ್ಸ್ ಹಿಡಿದು ಟೆಂಪಲ್ ಸ್ಟೈಲ್ ನೀಟಾಗಿ ಮಾಡಿಸ್ಕೊಡ್ತೀನಿ.
ಪ್ಲೇಟ್ಸ್ಗೆ. ಸೊ ಇವರು ದರ್ಬಾರ್ ಸ್ಟೈಲ್ ಮಾಡ್ತಾ ಇದಾರೆ. ಲೆಗ್ ಸರಿ ಬಂದಿದೆ, ಸ್ಟಫಿಂಗು ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳೋದು ಲೂಸ್ ಆಗಿ ಬರ್ಬೇಕಂತ, ಓಕೆನಾ? ಅದರ್ವೈಸ್ ಫ್ರಿಲ್ಸ್ ಕೂರ್ಸೋದು ನಿಮ್ಗೆ ಕಷ್ಟ ಆಗಿಲ್ಲ ಅಲ್ವಾ? ನೀಟಾಗಿ ಕೂತು ಒಂದ್ ಪಿನ್ ಹಾಕಿದ ತಕ್ಷಣ ನಿಮ್ಗೆ ಸ್ಪ್ರೆಡ್ ಆಯ್ತು. ಇದು ಗೊತ್ತಲ್ಲ ಟಿಪ್ಪು, ಅದೇ ಮೈನ್ ಟಿಪ್ಪು, ಅದೇ ಮೈನ್ ಟಿಪ್ಪು, ಓಕೆನಾ? ಯಾಕಂದ್ರೆ ನೀವ್ ಹಂಗೆ ಹಿಡ್ಕೊಳ್ರಿ, ಇನ್ನೊಬ್ರು ಯಾರಾದ್ರು, ಅವಳು ಒಬ್ಳೆ ಹಿಡ್ಕೊ ಬರ್ತಿದ್ದಾಳೆ. ಬಾ, ಎಲ್ಲಾರು ಟೀ ಬಿಸ್ಕೆಟ್ಸ್ ತಗೊಳ್ಳಿ ಪ್ಲೀಸ್. ಇಲ್ಲಿಟ್ಬಿಡು, ಹಂಗೆ ಕೊಟ್ಕೋ. ಬಿಸ್ಕೆಟ್ಸ್ ಇಲ್ಲಿಟ್ಟಿದೀನಿ, ತಗೊಳ್ಳಿ ದಯವಿಟ್ಟು. ಹಾ ಬನ್ನಿಪ್ಪ, ಅಲ್ಲೇ ಬಾಟ್ಲ್ ಇದೆ ಅನ್ಸುತ್ತೆ ನನ್ನ ಟೇಬಲ್ ಮೇಲೆ, ಇದ್ಯಾ? ಹಾ, ನಾನು ಇವತ್ತು ಟಿಫಿನ್ ಆದ್ಮೇಲೆ ಟೀನೇ ಕುಡ್ದಿಲ್ಲ ಮ್ಯಾಮ್. ಇದು ಸರಿ ಇದೆ, ಕಾಲು ಇನ್ನೊಂಚೂರು ಕೆಳಗಡೆ ಮಾಡಿ ಹೊಲಿರಿ ಮ್ಯಾಮ್, ಯಾಕಂದ್ರೆ ನಾವೇ ಶಾರ್ಟ್ ಮಾಡ್ದಂಗ ಆಗೋಯ್ತು. ವಿ ಆರ್ ಆಲ್ ಹ್ಯಾವಿಂಗ್ ಅ ಟೀ ಬ್ರೇಕ್ ಈಗ. ಆಹಾ, ಇಲ್ಲಿ ನೋಡಿ ಒಂಚೂರು. ಹಾ, ಶೇರಿಂಗ್ ಟೀ ಅಂಡ್ ಸ್ನಾಕ್ಸ್. ಇವತ್ತು ಫಸ್ಟ್ ಟೇಬಲ್ ಸ್ಟಾರ್ಟ್ ಮಾಡಿದ್ ಇವ್ರದೇನೆ, ಆಯ್ತಾ? ಆಕ್ಚುಲಿ ಸೀರೆ ಸ್ವಲ್ಪ ದಪ್ಪ ಇರೋದ್ ತಂದಿದ್ದೀರಾ, ಇಲ್ಲಾಂದ್ರೆ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಅನ್ಸ್ತಲ್ವಾ ನಿಮ್ಗೆ? ಲಾಸ್ಟ್ ಫ್ರಿಲ್ಡ್ ಸೀರೆದು ತುಂಡ ಆಗಿತ್ತಾ? ಸೀರೆಲೆ ಮಾಡಿದ್ದು. ಸೊ ಸ್ಯಾರಿ ನಿಮ್ಗೆ ಕೈ ಕೊಡ್ತು ಅಂದ್ರೂ ಬೇಸಿಕ್ ಫಿನಿಶಿಂಗ್ ಎಲ್ಲಾನು ನಿಮ್ಗೆ ಐಡಿಯಾ ಗೊತ್ತಾಯ್ತಲ್ವಾ? ಹೇಳಿ ಏನ್ ಅನ್ಸ್ತು ಅಂತ. ಮ್ಯಾಮ್ ವಿಡಿಯೋ ನೋಡಿದಾಗೂ ತುಂಬಾ ಈಸಿ ಅನ್ನಿಸ್ತು, ಬಟ್ ಮಾಡೋಕ್ ತುಂಬಾ ಕಷ್ಟ ಆಯ್ತು. ಎಲ್ಲ ಐಟಮ್ಸ್ ಇಟ್ಕೊಂಡ್ ಕಷ್ಟ ಆಯ್ತು. ಇದೇ ಸ್ಟೈಲ್ ಮಾಡಿದ್ದೆ ಮನೆಯಲ್ಲಿ. ಮೇಲೆ ಪಾಟು ತುಂಬಾ ಲೂಸ್ ಆಗಿ ಬರ್ತಾ ಇತ್ತು, ನನಗೆ ಫಿನಿಶಿಂಗ್ ಬರ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ನೀವ್ ಗೈಡ್ ಮಾಡ್ದಾಗ ಮಾಡೋದು ತುಂಬಾ ಚೆನ್ನಾಗಿ ಈಸಿಯಾಗಿ ಬಂತು. ಓಕೆ, ಇನ್ನೊಂದ್ ಮಿಸ್ಟೇಕ್ ಏನೋ ಆಗಿತ್ತಲ್ಲ, ನೀವ್ ಮನೇಲಿ ಪ್ರಾಕ್ಟೀಸ್ ಮಾಡಿದ್ದೇನೋ ಹೇಳಿ. ಇದು ಲೂಸ್ ಆಗಿತ್ತು. ಸೊ ಅದು ನಿಮ್ಗೆ ಮೂರನೇ ದಾರ ಕಟ್ಟಿರ್ಲಿಲ್ಲ ನಾನು. ಹೇಳಿ ಮ್ಯಾಮ್, ನೀವು ಇವ್ರು ಅಟ್ಲೀಸ್ಟ್ ನನ್ ಕ್ಲಾಸಿಗೆ ಮೊದ್ಲೇ ಬಂದಿದ್ದಾರೆ, ನೀವು ಹೊಸಬ್ರು. ಏನ್ ನಂಬಿಕೆ ಇಟ್ಟು ವಿಡಿಯೋನ ಪರ್ಚೇಸ್ ಮಾಡಿದ್ರಿ ನೀವು? ಯೂಶಲಿ ನಿಮ್ ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೀನಿ ಮ್ಯಾಮ್, ನಿಮ್ ಸ್ಟೋರೀಸ್, ನಿಮ್ ರೀಲ್ಸ್ ಎಲ್ಲಾನು. ಓಕೆ, ಬಟ್ ನೋಡ್ದಾಗ ಖುಷಿ ಆಯ್ತು. ಅಟ್ಲೀಸ್ಟ್ ಬಂದ್ ಇಲ್ಲಿ ಪ್ರಾಕ್ಟೀಸ್ ಮಾಡೋ ಅಷ್ಟು ಟೈಮ್ ಇರ್ಲಿಲ್ಲ ಲಾಸ್ಟ್ ಮಂತ್ ಎಲ್ಲ. ಸೊ ಅಟ್ಲೀಸ್ಟ್ ವಿಡಿಯೋ ನೋಡ್ಕೊಳ್ಳೋಣ, ಟ್ರೈ ಮಾಡ್ಬೋದು ಅನ್ನೋ ತರ ಥಾಟ್ ಇತ್ತು. ಯಾವಾಗ ವಿಡಿಯೋದಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮೀನ್ಸ್ ಇಲ್ಲಿ ಬಂದ್ ಟ್ರೈ ಮಾಡ್ಬೋದು ಅನ್ನಿಸ್ತು, ಇಮಿಡಿಯೇಟ್ ನನಗೆ ಓಕೆ ತಗೊಂಡ್ಬಿಡೋಣ. ಇನ್ ಕೇಸ್ ನನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಬೇಕಿದ್ರೆ ನೆಕ್ಸ್ಟ್ ಹೊಸ ಸ್ಟೈಲ್ ಏನ್ ಇಂಟ್ರೊಡ್ಯೂಸ್ ಮಾಡಿದೀರಲ್ಲ ಅದ್ ಬೇಕಾದ್ರೆ ಜಾಯ್ನ್ ಆಗೋಣ, ಡೌಟ್ ಇತ್ತು ಅಂದ್ರೆ ಅಂತ. ಆಕ್ಚುಲಿ ಈಗ ಏನ್ ಮಾಡಿದೀವೋ ನನ್ ವಿಡಿಯೋದಲ್ಲಿ ನೋಡಿದಾಗ ಮಾಡ್ಬೋದು ಅನ್ಸಿದ್ದು, ಇಲ್ಲಿ ಏನೆಲ್ಲ ಮೈನರ್ ಮಿಸ್ಟೇಕ್ಸ್ ಎಲ್ಲಿ ನಾನು ಕರೆಕ್ಟ್ ಮಾಡ್ಕೊಬೇಕು ಅಂತ ಅದು ಇವಾಗ ಗೊತ್ತಾಯ್ತು. ಈಗ ಇನ್ನೊಂದ್ಸರಿ ನೋಡಿದ್ರೆ ಸೊ ಅವಾಗ ಸ್ಯಾರಿ ಸೆಲೆಕ್ಷನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನೀವು ತಗೋವಾಗ ತುಂಬಾ ರಫ್ ಆಗಿರೋ ಸೀರೆನು ತಗೋಬೇಡಿ, ಸ್ವಲ್ಪ ಸಾಫ್ಟ್ ಸಿಲ್ಕ್ ತರನೇ ಪ್ಯೂರ್ ಕಂಚಿಗೆ ಹೋದ್ರು ಓಕೆ. ಕಾಂಬಿನೇಷನ್ ಅಷ್ಟೇ, ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ತಗೊಂಡ್ರೆ ಸೂಪರ್ ಆಗಿರುತ್ತೆ. ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ನೀವು ಕಲ್ತಿದ್ದೀರಾ. ಸೀರೆಗೂ ಸ್ವಲ್ಪ ಪ್ರಯಾರಿಟಿ ಕೊಟ್ಕೊಂಡು ಸೆಲೆಕ್ಷನ್ ಚೆನ್ನಾಗಿ ಮಾಡಿ. ನನ್ಗೇನ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಓಕೆ, ಒಂದು ಸ್ಟೈಲ್ ಮಾಡಕ್ಕೆ ಮಿನಿಮಮ್ 1 hour ವರೆಗೂ ತಗೊಂತಾ ಇದ್ದೆ. ಓಕೆ, ಬಟ್ ನಿಮ್ ವಿಡಿಯೋ ನೋಡಿದ್ಮೇಲೆ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಕಮ್ಮಿ ಆಯ್ತು. ಬಟ್ ಇಲ್ಲಿ ಬಂದ್ ಮಾಡಿದಾಗ ವಿತಿನ್ 2 hours 3 ಸ್ಟೈಲ್ಸ್ ಮುಗಿಸ್ಬಿಟ್ವಿ. ಕಂಪ್ಲೀಟಿಂಗ್ ಎಷ್ಟೊತ್ತು ಜಸ್ಟ್ 20 minutes ಅಲ್ಲಿ ಮಾಡಿದೀನಿ. 9 o'clock ಸ್ಟಾರ್ಟ್ ಮಾಡಿ 9:20. ಮತ್ತೆ ಆತರ ನಾನು ಟೇಬಲ್ ಮೇಲೆ ಹಾಕೊಂಡು ಅಥವಾ ಚಾಪೆ ಮೇಲೆ ಹಾಕೊಂಡು ಹಿಡಿಯೋದು, ಬೇರೆ ಯಾರ್ದು ಸಹಾಯ ಬೇಕಾಗುತ್ತೆ, ನಾವ್ ಒಬ್ರೇನೆ ಇಡ್ಕೋಬಹುದು ಆರಾಮಾಗಿ. ಬಟ್ ಇಲ್ಲಿ ಮಾಡಿದಾಗ ತುಂಬಾ ಯಾವ ಏರಿಯಾ ಇಂದ ಬಂದಿರೋದು? ಹೊಸಕೋಟೆಯಿಂದ ಬಂದಿರೋದು. ಓಕೆ, ಏನು ಅಂದ್ರೆ ನಂಗೆ ಬೇಸಿಕ್ ಆಗಿ ನನ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾ ಕ್ರೇಜು. ನಾನು ಹ್ಯಾಂಡ್ ಕ್ರಾಫ್ಟ್ ನಾನೇ ಮಾಡೋದಂದ್ರೆ ಇನ್ನ ಖುಷಿ. ನಾನು ನಮ್ ಮನೆಗೆ ನಾನು ಇಡ್ಬೇಕು ಅಂತಾನೆ ನಾನು ಕಲ್ತಿದ್ದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಪೇಜಸ್ ನೋಡ್ತಾ ಇದ್ದೆ, ನಂಗೆ ಟ್ರಸ್ಟ್ ಬರ್ತಾ ಇರ್ಲಿಲ್ಲ ಯಾರ ಮೇಲೂ. ಹೆಂಗ್ ಬರುತ್ತೆ, ಯಾಕೆ ಅಂದ್ರೆ ಅದು ಆಕ್ಚುಲ್ ಆಗಿ ನಡೀತಾ ಇರತ್ತಲ್ವಾ, ಹೇಳೋದು ಒಂಥರ ಮಾಡೋದೊಂಥರ. ಆಮೇಲೆ ನಿಮಗ್ ಕಾಲ್ ಮಾಡ್ದೆ ನಾನು, ನನ್ಗೆ ಒಂದೇ ಡೌಟ್, ಇವಾಗೇನೋ ನೀವು ಇದ್ ಮಾಡ್ತೀರಾ,
ಆಮೇಲೆ ನಮ್ಗೆ ಡೌಟ್ ಬಂದ್ರೆ ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಿಮ್ಗೆ ಹೇಳ್ದಾಗ ನೀವು ಒಂದೇ ಮತ್ತೊಂದು ವಿಡಿಯೋ ನೋಡಿ, ಹಾ. ವಿಡಿಯೋ ನೋಡಿ ನಿಮ್ಗೆ ನನ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ನಾನು ಅಮೌಂಟ್ ನ ರಿಟರ್ನ್ ಮಾಡ್ತೀನಿ ಅಂತಂದ್ರಿ. ಹಾ. ಆ ಒಂದು ಮಾತು ನನ್ಗೆ ಟ್ರಸ್ಟ್ ಬಿಲ್ಡ್ ಆಯ್ತು. ಆಯ್ತಾ? ಯಾಕಂದ್ರೆ ಅಮೌಂಟ್ ರಿಟರ್ನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆಂಟ್ ಇರ್ಬೇಕು, ಅಲ್ವಾ? ವಿಡಿಯೋ ಮೇಲೆ ಎಷ್ಟು ನಂಬಿಕೆ ನಾನ್ ಇರ್ಬೇಕು. ವಿಡಿಯೋ ಬಿಟ್ಟಾಗ ನನ್ಗೆ ಅಷ್ಟು ಕಾನ್ಫಿಡೆಂಟ್ ಬರ್ಲಿಲ್ಲ. ಒಬ್ಬೊಬ್ರು ರಿವ್ಯೂ ಕೊಡ್ತಾ ಹೋದ್ರಲ್ಲ, ಆವಾಗ ನನ್ ಕಾನ್ಫಿಡೆನ್ಸ್ ನಾನು ಯಾಕೆ ಅಂದ್ರೆ ಸುಮಾರು ಜನ ಆತರ ಫೇಕ್ ಮಾಡಿರ್ತಾರೆ, ಮತ್ತೆ ನಮ್ಗೆ ಗೈಡೆನ್ಸ್ ಕೊಡಲ್ಲ. ತಗೊಂಡವ್ರಿಗೂ ಚೆನ್ನಾಗ್ ಮಾತಾಡ್ತಾರೆ, ತಗೊಂಡಾದ್ಮೇಲೆ ಬಿಸಿ ಇದೀನಿ, ಕಾಲ್ ಅಟೆಂಡ್ ಮಾಡಲ್ಲ, ಆತರ ಎಲ್ಲ ಆಗುತ್ತೆ. ಬಟ್ ನಿಮ್ ವಿಡಿಯೋ ಫಸ್ಟ್ ಟೈಮ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಟಿಪ್ಸ್ ಮತ್ತೆ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅನ್ನೋದು ನಾನು main ಹೇಳಿದ್ದೀನಿ video ಮೆನ್ಷನ್ ಮಾಡಿದ್ರು ಸೇಮ್ ಮಿಸ್ಟೇಕ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದನ್ನ ನೀವು ಕರೆಕ್ಟ್ ಮಾಡಿದ್ರಿ. ಅದು ತುಂಬಾನೇ ಖುಷಿ ಆಯ್ತು. ನಾಟ್ ಇವನ್ ಒಬ್ರಲ್ಲ, ನಿಮ್ ಟೀಮ್ ಹೋಲ್ ಟೀಮೇ ಸಪೋರ್ಟಿವ್ ಆಗಿದೆ. ಮತ್ತೆ ಇನ್ನೊಂದು ನಾನು ಈ ಯೂಟ್ಯೂಬ್ ವಿಡಿಯೋಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ? ಹೌದು, ನಾವು ಬಿಸಿ ಇರ್ತೀವಿ, ದಿನಕ್ಕೆ ನಮಗೂ 200-250 ಕಾಲ್ಸ್ ಬರುತ್ತೆ, ಇಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ. ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ನಾನು ಮಿಕ್ಕಿದೆಲ್ಲಾ ಕೆಲ್ಸನೂ ನಮ್ ಟೀಮ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಫೋನು ವಾಟ್ಸ್ಆಪ್ ಮಾತ್ರ ಕಂಪಲ್ಸರಿ ನಾನೇ ಮಾಡ್ತೀನಿ. ಮ್ಯಾಮ್ ಏನು ಅಂದ್ರೆ ನಿಮ್ಗೆ ಹಾ. ನಿಮ್ಗೆ ನಮ್ಮಂತವ್ರು ಸುಮಾರು ಜನ, ಹೌದು. ಆದ್ರೆ ನಮ್ಗೆ ನೀವೊಬ್ರೆ. ಹೌದು. ನಾನ್ ಬೇರೆ ಪೇಜ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡಿಲ್ಲ. ನಾನು ತುಂಬಾ ಬಿಸಿ ಇದ್ದೀನಿ, ಏನಿದ್ರು ನೀವು ವಾಟ್ಸ್ಆಪ್ ಅಲ್ಲಿ ಮಾತಾಡಿ, ಆತರ ಸೊ ನೀವ್ ನನ್ ಜೊತೆ ಪರ್ಸನಲಿ ಫೋನ್ ಅಲ್ಲಿ ಮಾತಾಡಿದ್ದೀರಾ? ಪರ್ಸನಲಿ ಫೋನ್ ಅಲ್ಲಿ ಮಾತಾಡಿದೀನಿ, ನನ್ಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೀವು ಮಾತಾಡಿರೋ ರೀತಿ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಯಾರು ಅಷ್ಟು ಕ್ಲೋಸ್ ಆಗಿ ಮಾತಾಡಲ್ಲ, ಒಂಥರ ರೂಡ್ ಆಗಿ ನಿಮಗ್ ನಂಬಿಕೆ ಇರಲ್ಲಮ್ಮ. ಈಗ ಅಮೌಂಟ್ ಪೇ ಮಾಡ್ಬೇಕು ಅಂದ್ರೆ ನಿಮ್ಗೊಂದು ಟ್ರಸ್ಟ್ ಇರ್ಬೇಕು, ಕರೆಕ್ಟಾ? ಸೊ ಇವ್ರು ಅದೇ ಕ್ವೆಶನ್ ಕೇಳಿದ್ದು. ಆ ಮೂಮೆಂಟ್ ಅಲ್ಲಿ ನಾನು ಒಂದ್ ಚಾಲೆಂಜ್ ಅಂತ ಬಿಟ್ಟಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. 1 ಮಂತ್ ಯಾರಿಗಾರು ವಿಡಿಯೋ ಇಷ್ಟ ಆಗ್ಲಿಲ್ಲ ಅಂದ್ರೆ ರೀಫಂಡ್ ಕೊಡ್ಬೋದು, 24 ಅವರ್ಸ್ ಒಳಗೆ ಅಮೌಂಟ್ ರೀಫಂಡ್ ಕೊಡ್ತೀನಿ ಅಂತ ಬಿಟ್ಟಿದ್ದೆ. ನನಗಂತೂ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಮಾಡ್ಬೋದು ಅನ್ನೋದೇ ಒಂದಿದೆ. 5 ಸ್ಟೈಲ್ ಇರೋದ್ರಿಂದ ನೀವು 5 ವರ್ಷ ಉಳಿಸಬಹುದು ಆರಾಮಾಗಿ. ಈಗ ನೀನ್ ನನ್ ಸ್ಟೂಡೆಂಟ್ ಅಲ್ಲಪ್ಪ, ಯಾವ ಇಯರ್ಸ್ ಬ್ಯಾಚ್ ಸ್ಟೂಡೆಂಟ್ ನೀನು? ಲಾಸ್ಟ್ ಇಯರ್. ಈ ಇಯರ್ ನೀನ್ ಬಂದಿಲ್ಲ ಅಂತ ಏನಾದ್ರು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅವಾಗ ಕಾಲ್ ಮಾಡಿದಾಗ ಅಥವಾ ವಾಟ್ಸ್ಆಪ್ ಮಾಡಿದಾಗ? ಮ್ಯಾಮ್ ನೀವು ಊರ್ಗ್ ಹೋದಾಗ ಟ್ರಿಪ್ ಹೋದಾಗ ನಂಗೆ ರಿಪ್ಲೈ ಮಾಡಿದೀರಾ ನೀವು, ಅಲ್ವಾ? ಸೊ 2016 ಇಂದ ನಾನ್ ಸ್ಟೂಡೆಂಟ್ಸ್ ಇಷ್ಟು ಜನ ಆದ್ರೂ ಈಗ್ಲೂ ನನ್ ಟಚ್ ಅಲ್ಲಿ ಇರೋದಕ್ಕೆ ಕಾರಣ ಅದೇನೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ವಿಡಿಯೋದಲ್ಲಿ ಅಷ್ಟೇ ಅಲ್ಲ, ನೀವು ಇಷ್ಟು ನೀಟಾಗಿ ಮಾತಾಡ್ತೀರಾ. ಇಂಡೈರೆಕ್ಟ್ ನಾನು ಹೊಸಬ್ಳು, ನನ್ನ ಸ್ಟೂಡೆಂಟ್ ಅಲ್ಲ, ಜಸ್ಟ್ ವಿಡಿಯೋ ಪರ್ಚೇಸ್ ಮಾಡಿ ಬಂದೆ. ಅದು ನಿಮ್ ಸ್ಟೂಡೆಂಟ್ ಹತ್ರ ಹೇಗ್ ರಿಯಾಕ್ಟ್ ಮಾಡ್ತಿದ್ದೀರಾ, ನನ್ನ ಹತ್ರನೂ ಹಾಗೆ ರಿಯಾಕ್ಟ್ ಮಾಡ್ತೀನಿ. ನನ್ ಸ್ಟೂಡೆಂಟ್ಸ್ ಅರೆ ಒಂದ್ ಸದ್ರ ಇರುತ್ತೆ ಬಿಡಿ, ಅದು ಬೇರೆ ಪ್ರಶ್ನೆ. ನಾವು ಒಂದೇ ವಿಡಿಯೋ ಜಸ್ಟ್ ಪರ್ಚೇಸ್ ಮಾಡಿದಾಗ ಯಾವ ತರ ಇರುತ್ತೆ ನಮ್ಗೆ ಒಂಥರ ಶೈ ಆಗೋಕ್ಕೂ ಎಲ್ಲೂ ಬಿಟ್ಟಿಲ್ಲ. ಮತ್ತೆ ಅನ್ಕಂಫರ್ಟಬಲ್ ನಾನೇ ಹುಡುಕಿ ಬರ್ತಿದ್ದೆ ಅಂತಾನೆ ನಿಮ್ ಹತ್ರ. ಎಲ್ಲೂ ಅನ್ಕಂಫರ್ಟಬಲ್ ಫೀಲೇ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ವಿಡಿಯೋ ತಗೋಬೇಕು ಅಂತ ಹೊಸಬ್ರಿಗೆ ಏನ್ ನಿಮ್ ಸಜೆಷನ್ ಹೇಳಿ? ಕಣ್ಣು ಮುಚ್ಕೊಂಡು ತಗೋಬಹುದು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಟ್ರಸ್ಟ್. ನೋಡಿ, ಈ ನಂಬಿಕೆನೆ ಇನ್ನೊಬ್ರಿಗೆ ನನಗೆ ಹೇಳಲಿಕ್ಕೆ ಆಗೋದು. ಇಲ್ಲ, ನಾವು ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ನಮ್ಗೆ ಇಷ್ಟು ಫ್ರೀಡಮ್ ಆಗಿ ಈ ತರ ಮಾತಾಡಿ, ಯಾಕಂದ್ರೆ ನಾವ್ ಎಲ್ಲೋ ಇರ್ತೀರಿ, ನೀವೆಲ್ಲೋ ಇಲ್ಲಿ ನಿಮ್ಗೆ ಯಾರು ಐಟಮ್ಸ್ ಗೆ ತೊಂದ್ರೆ ಆಯ್ತಾ? ಅಂದ್ರೆ ನಿಮ್ಗೆ ಟೇಬಲ್ ಅಲ್ಲಿ ನಿಮ್ಗೆ ಐಟಮ್ಸ್ ಗೆ ಏನಾದ್ರು? ಟೀಮೇ ಸಪೋರ್ಟಿವ್ ಆಗಿದೆ. ಓಕೆ ಮ್ಯಾಮ್, ನಾನು ಅನ್ಕೊಂಡಿದ್ದೆ ಸೇಫ್ಟಿ ಪಿನ್ ತಗೊಂಡ್ಬರ್ಬೇಕಾಯ್ತೇನೋ, ನಾನು ಅದ್ ಮರ್ತು ಬಂದ್ಬಿಟ್ಟಲ್ಲ ಅಂತ. ಏನಾದ್ರು ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ನ? ನಾನು ವಾಯ್ಸ್ ಮೆಸೇಜ್ ಅಲ್ಲಿ ಏನ್ ಸ್ಯಾರಿ ತರ್ಬೇಕಂದ್ರೆ ಅದಷ್ಟೇ. ಯಾಕಂದ್ರೆ ಕೆಲವರು ಹೇಳ್ತಾರೆ ಒಂದೊಂದ್ ಕಡೆ ಹೋದಾಗ ಅವ್ರ ಹತ್ರ ಕಿತ್ಕೊಂಡ್ ಹಾಕ್ಬೇಕು, ಇವ್ರ ಹತ್ರ ಈಸ್ಕೊಂಡ್ ಹಾಕ್ಬೇಕು ಅಂತ. ಆತರ ನಿಮ್ಗೆ ಏನಾದ್ರು ಇಲ್ಲ ಆಯ್ತಾ? ಇಷ್ಟು ಕ್ರೌಡ್ ಇದ್ರು ಸೊ ನಿಮ್ ಟೇಬಲ್ಗೆ ಇರ್ಬೇಕು. ಇಷ್ಟು ಎಲ್ಲಾ ಒಂದೊಂದ್ ಟೇಬಲ್ಗೂ ಕೊಟ್ಟು ಒಂದೊಂದ್ ಟೇಬಲ್ ಹತ್ರನೂ ಹೋಗಿ ಒಂಥರ ನೀವು ಒಂಥರ ಎನರ್ಜಿ ಬೆಳಗ್ಗೆ ಎದ್ದಿರೋದು ಅದಕ್ಕೆ 10 ಗಂಟೆಗೆ 5 ಗಂಟೆವರೆಗೂ ಎನರ್ಜಿ ಇರ್ಬೇಕಲ್ಲ. ಖುಷಿ ಆಯ್ತು ಮ್ಯಾಮ್. ಆಯ್ತಪ್ಪ, ನನ್ಗೂ ತುಂಬಾ ಖುಷಿ ಆಯ್ತು. ಅಷ್ಟು ದೂರದಿಂದ ನೋಡಿ, ಹೊಸಕೋಟೆ ನೀವು ಬಂದಿರೋ. ರಾಜಾಜಿನಗರ. ಓಕೆ, ನಿಮ್ದು ಹತ್ರ ವಿಜಯನಗರ, ನೀವಿಬ್ರು ಹತ್ರ, ಇವ್ರು ದೂರ. ಎಷ್ಟು ದೂರದಿಂದ? ದಾವಣಗೆರೆ. 7 ಗಂಟೆಗೆ ಬಿಟ್ಟೆ ಮ್ಯಾಮ್. ಅದು ನಾನು ಎಲ್ಲೂ ಹೋಗೋದೇ ಇಲ್ಲ ಹೊರಗಡೆ. ಆಕ್ಚುಲಿ ನಾನ್ ಬಂದಿದ ತಕ್ಷಣ ನಿಮ್ಗೆ ಹೇಳ್ದೆ ನಿಮ್ ತಾಯಿಯವ್ರು ಅಲೋ ಇಲ್ಲ ಅಂತ. ಯಾಕೆ ಅಲೋ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಮಿಕ್ಕಿದವರೆಲ್ಲ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ, ಇನ್ನೊಬ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿರ್ತೀನಿ, ಇಲ್ಲ ಅಲೋ ಇಲ್ಲ ಅಂತ. ಈಗ ಒಬ್ರನ್ನ ಬಿಟ್ಟಾಗ ಇನ್ನೊಬ್ರಿಗೆ ಫೀಲ್ ನನಗೆ ಯಾಕೆ ಮಾಡಿಲ್ಲ. ಸೊ ಕೆಲವೊಂದ್ ಟರ್ಮ್ಸ್ ಅಲ್ಲಿ ನಾನು ಸ್ಟ್ರಿಕ್ಟೆ, ನೀವು ಬೈಕೊಂಡ್ರು ಚಿಂತೆ ಇಲ್ಲ, ಕೆಲವೊಂದ್ರಲ್ಲಿ ನಾನು ಸ್ಟ್ರಿಕ್ಟೆ, ಆಯ್ತಾ? ಬಟ್ ನೀವೇನ್ ಅಮೌಂಟ್ ಪೇ ಮಾಡಿರ್ತೀರೋ ನನ್ಗೆ ಅದಕ್ಕೆ 100% ನಿಮ್ಗೆ ಸರ್ವಿಸ್ ಅಂತೂ ನಾನು ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಮಾಡಿ ಇನ್ನೊಂದ್ ಸ್ಟೈಲ್ ನಾರಾಯಣನ್ನು ಪ್ರಾಕ್ಟೀಸ್ ಮಾಡಿ. ಆಯ್ತು, ಇದು ಫುಲ್ ಫೋಟೋ ಎಲ್ಲ ತೆಗ್ದು. 3 ದಿವಸದಿಂದ ಮೈಕ್ರೋಫೈಬರ್ ಕಾಟನ್ ಖಾಲಿ ಆಗಿತ್ತು. ನಿನ್ನೆ ಬೇರೆ ಸಂಡೆ ಆಗಿರೋದ್ರಿಂದ ಹತ್ತಿ ಪ್ರೊಡಕ್ಷನ್ ತರ್ಸ್ಲಿಕ್ಕೆ ಆಗಿರ್ಲಿಲ್ಲ. 2 days ಇಂದ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್. ನಮ್ಗೆ ಏನ್ ಟೆನ್ಷನ್ ಅಂದ್ರೆ ಇಷ್ಟು ಶಿಲ್ಪ ಒಂಚೂ ಕೈ ಹಾಕಿ ಬನ್ನಿ ಶಿಲ್ಪ. ನಮ್ಗೆ ಏನಂದ್ರೆ ಇಷ್ಟು ಆರ್ಡರ್ ಇಟ್ಕೊಂಡ್ಬಿಟ್ಟು ಹತ್ತಿ ಇಲ್ಲ ಅಂದ್ರೆ ಟೆನ್ಷನ್ ಆಗೇ ಆಗತ್ತಲ್ವಾ. ಸೊ ಈಗ ಹತ್ತಿ ಬಂದಿದೆ. 2 days ಇಂದ ಆಗಿರ್ಲಿಲ್ಲ ಸರ್. ಅದೊಂಚೂರು ಹೇಳ್ಕೊಡ್ತೀರಾ ಸರ್? ಮುಂದಕ್ಕೆ ಒಂಚೂರು ಹೇಳಿದ್ರೆ ಸರ್.
ಮೇಳಲ್ಲಿ ಡ್ಯೂ ಇರೋರ್ದು, ಇವತ್ತು ಕ್ಲಾಸಿಗೆ ಬಂದಿರೋರು ಎಲ್ಲರಿಗೂ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆರ್ಡರ್ಸ್ ತಗೋತಾ ಇದೀವಿ. ಸೊ ಹತ್ತಿ ಬಂದಿದೆ, ನಾಳೆಯಿಂದ ಮಾರ್ನಿಂಗ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, 2 ಶಿಫ್ಟ್. ಓಕೆ ಡನ್. ಒಂದು ಕ್ಲಾಸ್ ಅಲ್ಲಿ ನಾರಾಯಣ ಯಾರಿಗೂ ಬೇಡ ಅಂತಿದ್ರು, ಯಾಕೆ ಅಂತ ಗೊತ್ತಿಲ್ಲ, ಎಲ್ಲಾರು ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದು ಲಕ್ಷ್ಮಿ ಅಲಂಕಾರಕ್ಕೆ. ಫೈನಲಿ ಒಂದು ಗ್ರೂಪ್ ಆಫ್ 5 ಮೆಂಬರ್ಸ್ ಮಾಡಿದ್ರೆ 5 ಮೆಂಬರ್ಸ್ ಎಲ್ಲ ಸೇರ್ಕೊಂಡು 1 ನಾರಾಯಣ ಕಂಪ್ಲೀಟ್ ಮಾಡಿದ್ದಾರೆ. ಅವಾಗಿಂದ ನಾರಾಯಣನ್ ಯಾರು ಕೊಟ್ಟಿರ್ಲಿಲ್ಲ, ಅದಕ್ಕೆ ನಾನು ಹೇಳಿದೆ ನಾವು ನಾರಾಯಣ ಹೆಂಗ್ ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ ಭಕ್ತಿಯಿಂದ ಅಂತ. ಸೊ ನೋಡಿ ಫೈನಲ್ ಫಿನಿಶಿಂಗ್ ಈ ತರ ಬಂದಿದೆ. ನಾರಾಯಣಗೆ ನಾವೇನ್ ಲಕ್ಷ್ಮಿ ಜರ್ಮನ್ ಸಿಲ್ವರ್ ಫೇಸ್ ಇರುತ್ತೋ ಅದಕ್ಕೇನೆ ಬ್ಲೂ ಶೇಡಿಂಗ್ ಹಾಕಿ ಈ ತರ ಪೇಂಟ್ ಮಾಡಿಸಿರೋದು. ನಿಮ್ಗೆ ಯಾರಿಗಾರು ಲಕ್ಷ್ಮಿ ಮುಖವಾಡ ಸೆಪರೇಟ್ ಇದೆ ಅಂತಂದ್ರೆ ಅದಕ್ಕೆ ಕೂಡ ಈ ತರ ಪೇಂಟಿಂಗ್ ಮಾಡಿಸ್ಕೋಬಹುದು. ಸೊ ಫೈನಲಿ ಡನ್. ಆಲ್ಮೋಸ್ಟ್ ಎಲ್ಲಾದ್ರೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಂಡ್ ಬಂದಿದೆ. ಈಗ 1:30 3:30 ಏನ್ ಶಾಪಿಂಗ್ ಪರ್ಚೇಸ್ ಇದೆ ಅದಕ್ಕೆ ಹೋಗ್ತಾ ಇದೀವಿ ಎಲ್ಲಾರು. ಇನ್ನೇನ್ ವೈಂಡಿಂಗ್ ಆಗ್ತದೆ. ಮೇಳ ಇಲ್ಲ, ಇದು ಮ್ಯಾಕ್ಸಿಮಮ್ ಮೇಳ ಆಗ್ಬಿಟ್ಟಿದೆ. ಹೇಳು ಕಂದ. ಲೋಯರ್ ವೆಸಲ್ ಏನ್ ಮಾಡಿ ಗೊತ್ತಾ ಚಿನ್ನಿ, ಇಲ್ಲಿರೋ ಅಕ್ಕಿನೇ ಖಾಲಿ ಮಾಡಿ 18 ಹಾಕಿ ಕೊಟ್ಬಿಡಿ. 16 ಕೊಟ್ಬಿಡು. ಸೊ ಇವತ್ತು ಮಿನಿ ಮೇಳ ಅಲ್ಲ, ಇದು ಮ್ಯಾಕ್ಸ್ ಮೇಳ ತರ ಆಗ್ತಾ ಇದೆ. ಬಂದಿರೋ ಇಲ್ಲಿ 25 ಜನ ಸ್ಟೂಡೆಂಟ್ಸ್ ಜೊತೆ ಹೊರಗಡೆ ಅವರು ಬರ್ತಾ ಇದಾರೆ. ಸೊ ಆಲ್ಮೋಸ್ಟ್ ಮೇಳ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ನಾಳೆ ನಾಡಿದ್ದು ಬರೋರು ಟೈಮಿಂಗ್ಸ್ ನೋಟ್ ಮಾಡ್ಕೊಳ್ಳಿ. 1:30 3:30 ಅವೈಲೇಬಲ್ ಇರ್ತೀನಿ. ಮೇಳಲ್ಲಿರೋ ಪ್ರತಿಯೊಂದು ಐಟಮು ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾ, ಹೇಗ್ ಬಂದಿದೆ ಅಂತ ನೀವ್ ಹೇಳಿ. ಇದನ್ನ ಸ್ಪ್ರೆಡ್ ಮಾಡ್ಬೇಕು. ಇದನ್ನ ಸ್ಪ್ರೆಡ್ ಮಾಡಿ ಯು ಶೇಪ್ ಎತ್ತಿ ಫ್ರಿಲ್ಸ್ ನ ಕೂರಿಸ್ಬೇಕು. ಅವಾಗ್ಲೇ ಕ್ಲಿಯರ್ ಬರೋದಲ್ವಾ. ನೀವು ಮೇಲ್ಗಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದ್ ಮಾತ್ರ ಬೇಡ, ಅದನ್ನ ಜಸ್ಟ್ ಇಲ್ಲಿ ಹೀಗ ಹಾಕಿ ಪ್ಯಾಕ್ ಮಾಡ್ಬೇಕು. ನಾನೇ ಕಸ ಗುಡಿಸ್ಬೇಕು, ಲಾಸ್ಟ್ ನಾನೇ ಹಿಂಗ ಆಗ್ಬಿಡ್ತೀನಿ. ಬಂದಿರೋರ್ಗೆ ತೊಂದ್ರೆ ಆಗ್ದಿರಂಗೆ ಫಸ್ಟ್ ಅವ್ರನ್ನ ಕಳ್ಸೋಣ. ನಮ್ ಟೀಮ್ ಅವ್ರ ಎಲ್ಲಾ ಕೆಲ್ಸ ಮಾಡಕ್ ನಾವ್ ರೆಡಿ ಇದೀವಿ. ಈ ಪಾತ್ರೆಗಳೆಲ್ಲ ಖಾಲಿ ಮಾಡೋ ಚೀಲಕ್ ಹಾಕಪ್ಪ. ಎಲ್ಲ ಹೊಸ ಪಾತ್ರೆನೆ. ಸೊ 16 ನಂಬರ್ ನಿಮಗೆ ಅನುಕೂಲ ಆಗ್ಲಿ ಅಂತ ಕೊಡ್ತಾ ಇದೀನಿ. ಓಕೆನಾ? ದೀಪಿಕಾ, ಯು ಆರ್ ಓನ್ಲಿ. ಸ್ಟಿಕ್ಸ್, ಥ್ರೆಡ್, ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೇಳಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಹೇಳ್ತೀನಿ, ಮೇಡಮ್ ಹತ್ರ ಬಂದು ಐ ಥಿಂಕ್ ತುಂಬಾ ಲಕ್ಕಿ ಅನ್ನಿಸ್ತು ನಮ್ಗೆ. ಯಾಕಂದ್ರೆ ಅವ್ರು ಬಂದು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಅಂದ್ಬಿಟ್ಟು 300 ರುಪೀಸ್ಗೆ ಆಕ್ಚುಲಿ ಕ್ಲಾಸಸ್ ಪೋಸ್ಟ್ ಮಾಡಿದ್ರು. ವಿಡಿಯೋ ಎಲ್ಲ ನಾವು ಆನ್ಲೈನ್ ಅಲ್ಲಿ ತಗೊಂಡಿದೀವಿ ಅಂತ. ಆದ್ರೆ ಲೈವ್ ಕ್ಲಾಸ್ ಅಲ್ಲಿ ನೀವು ಇನ್ ಪರ್ಸನ್ ಇದ್ರೆ ಹೆಂಗೆಲ್ಲ ಕಲಿತೀರೋ ಅದಕ್ಕಿಂತ ಇನ್ನ ಚೆನ್ನಾಗೇ ಹೇಳ್ಕೊಟ್ರು. 5 ಸ್ಟಾರ್ ವಿಡಿಯೋಲಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೆ, ಎಲ್ಲರೂ ವಿಡಿಯೋನೇ ನೋಡ್ಕೊಂಡ್ ಬನ್ನಿ, ನಾನಿಲ್ಲಿ ಬರೀ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡೋದಂತ. ಸೊ ಎಲ್ಲರೂ ಸ್ವಲ್ಪ ಗಾಬರಿಯಾಗೆ ಬಂದಿದ್ರು. ಹೌದು, ಖಂಡಿತ. ಯಾಕಂದ್ರೆ ನನ್ಗೂ ವಿಡಿಯೋ ನೋಡೋ ಟೈಮ್ ಇರ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ನೀವ್ ಏನಾದ್ರೂ ಕೇಳಿ, 4 ಮ್ಯಾಮ್ ಮಾತ್ರ ಅಲ್ಲ, ನಿಮ್ ಟೀಮು ಬೆಸ್ಟ್ ಟೀಮ್. ಬೆಸ್ಟ್ ಟೀಮ್. ಎಲ್ರು ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ರು. ಮತ್ತೆ ಇವ್ರು ನನ್ನ ಹತ್ರ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಕೂಡ ಕಲ್ತಿದ್ದಾರೆ. ಇವ್ರ ಮಗ್ಳಿಗೆ ಅದನ್ನ ಹೇಳ್ಕೊಟ್ಟಿ ಇವ್ರ ಆಗ್ಲೇ ಪೇಜ್ ಅಲ್ಲಿ ಸೇಲ್ಗೆ ಕೂಡ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದೀವಿ. ಅದನ್ನು ಸ್ಟಾರ್ಟ್ ಮಾಡಿದೀನಿ. ಅದಕ್ಕೆ ನಾನು ಇದನ್ನ ಮ್ಯಾಮ್ಗೆ ಮೆಸೇಜ್ ಅಲ್ಲಿ ಕೂಡ ಹೇಳಿಲ್ಲ, ಬಂದು ಡೈರೆಕ್ಟ್ ಆಗಿ ನೋಡಿ ಮಾತಾಡಿ ಥ್ಯಾಂಕ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರಿವ್ಯೂ. ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ನೀವು ಕ್ಲಾಸ್ ಕಲ್ತು ಎಷ್ಟು ದಿನ ಆಗಿ ಡೌಟ್ಸ್ ಕೇಳಿದ್ರು ಮ್ಯಾಮ್ 11 ಗಂಟೆಗೆ ಮೆಸೇಜ್ ಮಾಡಿದ್ರು ಇಮಿಡಿಯೇಟ್ ರಿಪ್ಲೈ ಅದು ನನ್ ಮಕ್ಳು ಹೇಳ್ತಾ ಇದಾರೆ, ಅಮ್ಮ ನಮ್ನ ಬಿಟ್ರು ಬಿಡ್ತೀಯ, ನೀನು ಫೋನ್ ನ ಬಿಡಲ್ಲ. ಅಲ್ಲ, ಫೋನ್ ಬಿಡಲ್ಲ ಅಂತ ನಾನು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀನಿ. ಫೇಸ್ ಪೇಂಟಿಂಗ್ ಮಾಡ್ಬೇಕಾದ್ರೆ ಆಗಿದ್ ಮಿಸ್ಟೇಕ್ ಗೆ 11 ಏನೋ ನಿಮಗೆ ಮೆಸೇಜ್ ಮಾಡಿದೆ, ಅವ್ರು ನಾಳೆ ಬೆಳಿಗ್ಗೆ ರಿಪ್ಲೈ ಮಾಡ್ಲಿ ಅಂತ. ನಾನ್ ಮೆತ್ತಿಟ್ಬಿಟ್ಟು ಹೋಗಿ ಮಲಗಿದೆ, ಇಮಿಡಿಯೇಟ್ ರಿಪ್ಲೈ ಬಂತು. ಮೇ ಬಿ 10 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಆಗಿರೋದಕ್ಕೆ ನಾನ್ ಫಸ್ಟ್ ಪ್ರಯಾರಿಟಿ ಕೊಡೋದು, ಯಾರ್ ಮೆಸೇಜ್ ಮಾಡಿದ್ರು ಒಂದ್ ರಿಪ್ಲೈ ಅಂತೂ ಮಾಡ್ಬಿಡ್ತೀನಿ. ನೋಡಿ ಮ್ಯಾಮ್ ತುಂಬಾ ಬಿಸಿ ಇದ್ರೆ ನಾನು ಬಿಸಿ ಇದೀನಿ ಮಾ, ಬೆಳಗ್ಗೆ ಮಾಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದನ್ನ ಹೇಳ್ಬೋದಲ್ವಾ ಅನ್ನೋದು ನನ್ ಕನ್ಸರ್ನ್. ಈಗ ಕೆಲವ್ರು ಒಂದ್ ಚೂರ್ ಆಗಿದ ತಕ್ಷಣ ಕಾಲ್ ಮಾಡ್ಬಿಡಿ, ಓನ್ಲಿ ವಾಟ್ಸ್ಆಪ್ ಅಂತಾರೆ. ನಂಗೆ ಇಲ್ಲ, ತುಂಬಾ ಏನಾದ್ರು ಮಾತಾಡ್ಬೇಕು ಅಂದ್ರೆ ದಯವಿಟ್ಟು ಕಾಲ್ ಮಾಡ್ಬಿಡಿ, ನಾನು ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಮೇ ಬಿ ದಟ್ ಈಸ್ ವೇರ್ ಐ ಹ್ಯಾವ್ ಗೇನ್ ಸೋ ಮೆನಿ ಫಾಲೋವರ್ಸ್. ಚಾಟ್ ಮಾಡಿ ರಿಪ್ಲೈ ಮಾಡಿದ್ರೆ ಸ್ಯಾಟಿಸ್ಫೈ ಇರಲ್ಲ ಮ್ಯಾಮ್. ನಿಮ್ ವಾಯ್ಸ್ ನೋಟ್ ಕಳಿಸ್ತೀರಾ ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಏನು ನಿಮಗೆ ರಿಟರ್ನ್ ಡೌಟ್ ಗೆ ಚಾಟೇ ಇಲ್ಲ. ನನ್ ಸ್ಟೂಡೆಂಟ್ ಒಬ್ರು ಮಮತಾ ಅಂತಿದ್ದಾರೆ, ಅವ್ರು ನನ್ನ ನಂಬರ್ ನ ಗಿಣಿಮರಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಈಗ ನೆನ್ಪಾಯ್ತು ನೀವ್ ಹೇಳ್ದಾಗ, ಅದಕ್ಕೆ ನೋಡಿ ಎಲ್ಲ ಅಸ್ತವ್ಯಸ್ತ ಆಗಿದೆ. ಸೊ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮುಗ್ದಿದ ತಕ್ಷಣ ಮೇಳ ಸ್ಟಾರ್ಟ್ ಆಗೋಯ್ತು. ಹೊರಗಡೆ ಪಬ್ಲಿಕ್ ಬರಕ್ ಸ್ಟಾರ್ಟ್ ಆಗೋದು, ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಹೋಗೋ ಅರ್ಜೆಂಟ್ ಇತ್ತು. ಲಂಚ್ ಟೈಮ್ ಇರೋದ್ರಿಂದ ಯಾರಿಗೂ ನಿಲ್ಲಿಕ್ಕೂ ಆಗ್ತಿರ್ಲ. ಸೊ ಎಲ್ಲಾರು ಫಾಸ್ಟ್ ಮಳೆ ಹುಯ್ದಂಗೆ ಎಲ್ಲಾರು ತಗೊಂಡು ಒಮ್ಮೆಲೆ ಹೊರಟ್ರು. ನಾಳೆ ಕ್ಲಾಸ್ಗೆಲ್ಲ ನಾವು ರೆಡಿ ಮಾಡ್ಕೋಬೇಕೀಗ. ಆಕ್ಚುಲಿ ಈ 16 ನಂಬರ್ ಏನ್ ವೆಸಲ್, ಲೋಯರ್ ವೆಸಲ್ ಇದೆಯೋ ಅದು ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು. ಸೊ ಟೇಬಲ್ ಇರೋ ಅಕ್ಕಿ ಎಲ್ಲ ಬಗ್ಗಿಸ್ಬಿಟ್ಟು ಎಲ್ಲರೂ ಎತ್ಕೊಂಡು ಹೋದ್ರು. ಸೊ ದೂರದಿಂದ ಬಂದಿರೋದು ಬೇರೆ ಆಪ್ಷನ್ ಇರ್ಲಿಲ್ಲ. ಸೊ ನಾನು ಇವತ್ತು ಇದನ್ನ ಆದಷ್ಟು ಬೇಗ ತರಿಸ್ಬೇಕು, ಇಲ್ಲ ಎಲ್ಲರ ಮನೇಲಿರೋ ಪಾತ್ರೆ ತರಿಸ್ಬೇಕಾಗತ್ತೆ. ಸೊ ವಿ ಕಮ್ ಟು ದ ಎಂಡ್ ಆಫ್ ದ ಸೆಷನ್ ಫಾರ್ ಟುಡೇ ಮಂಡೇ.
ಸೊ ನಾಳೆ ನಾಡಿದ್ದು ಕೂಡ ಶಾಪಿಂಗ್ ಬರೋರು ನಾನು ಆಗ್ಲೇ ತಿಳಿಸಿದೀನಿ 1:30 to 3:30 ದಯವಿಟ್ಟು ಬನ್ನಿ, ಕಣ್ಣಲ್ಲಿ ನೋಡಿ ತಗೊಂಡು ಹೋಗಿ ಪ್ಲೀಸ್ ನನ್ನ ಪೇಜ್ ನ ಇದೇ ತರ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.